ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಈ ಕ್ಲೈಮೇಟ್ಗೆ ಒಂದು ಸ್ವಲ್ಪ ಕೋಲ್ಡು, ಕೆಮ್ಮು ಈ ಥರನೇ ಎಲ್ಲರೂ ಮನೆಯಲ್ಲಂತೂ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇವಾಗ ಮಕ್ಕಳಿಗೆಲ್ಲ ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ತಲೆ ಎಲ್ಲ ಬಾಚಿಬಿಟ್ಟು, ನಮ್ಮ ಸಾಧನೆಗೆ ಏನು ತಲೆ ಬಾಚುವಂಥದ್ದು ಏನೂ ಇಲ್ಲ. ಅವಳಿಗೆ ಕೂದಲೆಲ್ಲ ಶಾರ್ಟ್ ಇರೋದ್ರಿಂದ ಜಸ್ಟ್ ಈ ಥರ ತಲೆ ಬಾಚಿಬಿಟ್ಟು ಕ್ಲಿಪ್ ಹಾಕ್ಬಿಟ್ರೆ ಮುಗ್ದೋಗ್ಬಿಡುತ್ತೆ. ಅವಳದ್ದು 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಇವಾಗಂತೂ ಸ್ಕಿನ್ ಅಂತೂ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಈ ಚಳಿಗಂತೂ ತುಂಬಾ ಡ್ರೈ ಸ್ಕಿನ್ನು. ಎಷ್ಟೇ ಲೋಷನ್ ಹಾಕ್ಕೊಂಡ್ರೂ ಸ್ವಲ್ಪ ಹೊತ್ತಿಗೆ ಮತ್ತೆ ಅದು ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಹಚ್ಕೊಳ್ರಿ ಅಂದರೆ ನೀಟಾಗಿ ಹಚ್ಚೋದಿಲ್ಲ. ಹಾಗಾಗ್ಬಿಟ್ಟು ಇವಳಿಗೆ ಮಾತ್ರ ಒಂದು ಸ್ವಲ್ಪ ನಾನು ಹಚ್ತಾ ಇರ್ತೀನಿ. ಇನ್ನು ನಮ್ಮ ಬ್ಯೂಲ, ನಮ್ಮ ಬ್ಲೆಸ್ಸಿ ಎಲ್ಲ ಅವರೇ ರೆಡಿ ಆಗ್ತಾ ಇರ್ತಾರೆ. ತಲೆ ಒಂದು ಬಾಚಿಬಿಟ್ರೆ ಸಾಕು ಅವ್ರಿಗೆ. ಇನ್ನು ಮಿಕ್ಕಿದೆಲ್ಲ ಅವರೇ ರೆಡಿ ಆಗ್ತಾರೆ. ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಬಿಟ್ಟು ನಮ್ಮ ಸಾಕ್ಷಿ ಪಾಪುನು ಎದ್ದಿದ್ದಾಳೆ. ಒಂದೊಂದು ದಿನ ಬೇಗನೆ ಎದ್ಬಿಡ್ತಾಳೆ, ಒಂದೊಂದು ದಿನ ತುಂಬ ಅವರೆಲ್ಲ ಸ್ಕೂಲ್ಗೆ ಹೋಗಾಗಿದ್ಮೇಲೆ ಲೇಟಾಗಿ ಎದ್ದೇಳ್ತಾಳೆ. ಚಳಿ ತುಂಬ ಇದೆಲ್ಲ, ನಾನು ಎದ್ದೇಳ್ಸೋಕ್ಕೆ ಹೋಗೋದಿಲ್ಲ, ಮಲಗಲಿ ಅಂತೇಳ್ಬಿಟ್ಟು. 10 ಗಂಟೆ ಆದ್ರೂ ಚಳಿನೇ ಹೋಗೋದಿಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಮಕ್ಕಳಿಗಂತೂ ಕಷ್ಟ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಹೋಗೋದಕ್ಕೆ ಸ್ಕೂಲಿಗೆ ಪಾಪ. ಆದರೂ ಅವ್ರು ತುಂಬ ಆ್ಯಕ್ಟಿವಾಗೇ ಇರ್ತಾರೆ. ನಮಗೆ ಚಳಿ 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 ಅಂತಲೇ ಇರ್ತೀವಿ. ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಇವಾಗ ಟಿಫನ್ಗೆ ಸಿಂಪಲ್ಲಾಗಿ ಪಾಲಕ್ ರೈಸ್ ಮಾಡೋಣ ಅಂತೇಳ್ಬಿಟ್ಟು ಪಾಲಕ್ ರೈಸ್ ಮಾಡ್ತಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಪೈಸಸ್ ಮಸಾಲೆ ಎಲ್ಲ ಸೇರಿಸ್ಕೊಬೇಕು. ಒಂದು ಸ್ವಲ್ಪ ಸೊಂಪಿನ ಕಾಳು ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಪಾಲಕ್ ರೈಸ್ಗೆ. ಹಾಗಾಗಿಬಿಟ್ಟು ಬಿರಿಯಾನಿ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಮರಾಠಿ ಮೊಗ್ಗು ಅಂತ ಬರುತ್ತೆ ಅಲ್ವಾ, ಅದು, ಯಾಲಕ್ಕಿ, ಆಮೇಲೆ ಸೋಂಪು ಹಾಕ್ಕೊಂಡಿದ್ದೀನಿ, ಸ್ಪೈಸಸ್ ಮಸಾಲ ಇಷ್ಟು ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ಹಾಕ್ಕೊಂಬಿಟ್ಟು ಇವಾಗ ಪಾಲಕ್ ಸೊಪ್ಪನ್ನು ನಾನು ಚೆನ್ನಾಗಿ ಒಂದು ಸ್ವಲ್ಪ ಬಿಸಿನೀರು ಇಟ್ಕೊಂಡು ಬಿಸಿ ನೀರು ಕುದೀತಾ ಇರಬೇಕಾದ್ರೆ ಆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಆ ಬಿಸಿನೀರಲ್ಲಿ 1-2 ನಿಮಿಷ ಕುದಿಸ್ಕೊಂಡು ಆಮೇಲೆ ಒಂದು 4 ಹಸಿಮೆಣಸಿನಕಾಯಿ ಇದರೊಳಗೆ ಪಾಲಕ್ ಸೊಪ್ಪೊಳಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗ್ಬಿಟ್ಟು ಹಸಿ ಪಾಲಕ್ನೂ ಹಾಕ್ತಾ ಇರ್ತಾರೆ, ಬಟ್ ನಾನು ಈ ಥರ ಮಾಡ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಈರುಳ್ಳಿ ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಟ್ಟಿಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾಗಿದ್ಮೇಲೆ ನಾವು ರುಬ್ಕೊಂಡಿದ್ವಲ್ವ ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರ ನಾನು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದೇ ನಿಮಗೆ ಖಾರ ಪುಡಿ ಏನಾದರೂ ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಾನೊಂದು 4 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು. ಇವಾಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡ್ರು, ಒಂದು ಸ್ವಲ್ಪ ಖಾರ ಪುಡಿ ಸೇರಿಸ್ಕೊತೀನಿ. ನಿಮಗೆ ಖಾರ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನೇ ಹಾಕ್ಕೊಬೋದು. ಸ್ವಲ್ಪ ಇವಾಗ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರೈಸು. ಮಕ್ಕಳಿಗೆ ಪಾಲಕ್ಕು ಹಾಗೆ ಕೊಟ್ಟರೆ ತಿನ್ನೋದೇ ಇಲ್ಲ. ಈ ಥರ ರೈಸ್ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸಿಗಂತೂ ಒಳ್ಳೆಯೇ ರೆಸಿಪಿ ಅಂತ ಹೇಳ್ಬೋದು. ಕ್ವಿಕ್ಕಾಗೂ ಮಾಡ್ಕೊಬೋದು. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾಗಿದ್ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ನಾನು 2 ಗ್ಲಾಸ್ ಅಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಅಷ್ಟು ನಾನು ಮಾಡ್ಕೊತಾ ಇರೋದು. 2 ಗ್ಲಾಸ್ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ನಾನು. ಇವಾಗ ಅಕ್ಕಿ ನೀರೆಲ್ಲ ಚೆಲ್ಬಿಟ್ಟು ಅಕ್ಕಿ ಹಾಕಿ ಅಕ್ಕಿ ಸೊಪ್ಪೊಳಗೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಇವಾಗ ಒಂದು ಸ್ವಲ್ಪ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಕೊತಾ ಇದ್ದೀನಿ. 2 ಗ್ಲಾಸಿಗೆ ನಾನು 3.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪ ಅದು ಸೊಪ್ಪಿಂದ ನೀರು ಇತ್ತಲ್ಲ, 3 ಗ್ಲಾಸ್ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು 3.5 ಹಾಕ್ಕೊಂಡೆ. ಇವಾಗ ಇನ್ನೂ ಒಂದು ಸ್ವಲ್ಪ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಒಂದು ಅರ್ಧ ಲೆಮನ್ನು, ಯಾಕಂದರೆ ಇದಕ್ಕೆ ಟೊಮೊಟೊ ಏನೂ ಹಾಕಿರಲ್ಲಲ್ವ, ಒಂದು ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಬಿಟ್ಟು ಕುಕ್ಕರ್ ಮುಚ್ಚಿ ವಿಶಿಲು ಹಾಕ್ಬಿಟ್ಟು 2 ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಪಾಲಕ್ ರೈಸ್ ರೆಡಿ ಆಗಿಬಿಡುತ್ತೆ. ಬಾಕ್ಸಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಆರಿಸಿ ತೆಗಿಯೋಂಥದ್ದು ಏನೂ ಇರೋದಿಲ್ಲ, ಆರಾಮಾಗಿ ತಿಂತಾರೆ. ಸೊಪ್ಪು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಪಾಲಕ್ ರೈಸು. ಇದೇನಾದರೂ ಇಷ್ಟ ಆಯ್ತಂದರೆ ಪಾಲಕ್ ರೈಸು ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು. ಮಾಡಿ, ಚೆನ್ನಾಗಿರುತ್ತೆ. ಬಾಕ್ಸಿಗೆ ತುಂಬ ಜನನೇ ಮಾಡ್ತಿರ್ತಾರೆ, ಬಟ್ ಬೇರೆ ಬೇರೆ ಥರ ಮಾಡ್ತಾ ಇರ್ತಾರೆ. ಇನ್ನು ಮಕ್ಕಳು ಟ್ಯೂಷನ್ಗೆ ಹೋದ್ರು. ಸಂಜೆ ಒಂದು ಸ್ವಲ್ಪ ಹೊರಗೆ ಹೋಗಿದ್ವಿ. ನಮ್ಮ ಇದನ್ನರು ಹೋಟೆಲ್ ಮಾಡಿದಾರಲ್ವ, ಅಲ್ಲಿ ಹೋಗಿದ್ವಿ. ಅಲ್ಲೆಲ್ಲ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊರಗಿದ್ದು
ಮಕ್ಕಳು ಇನ್ನೇನು ಟ್ಯೂಷನಿಂದ ಬರ್ತಾರೆ, ಅವ್ರಿಗೇನಾದರೂ ಸ್ನ್ಯಾಕ್ಸ್ ತಗೊಂಡು ಹೋಗೋಣ ಅಂತೇಳ್ಬಿಟ್ಟು ಇವಾಗಂತೂ ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ತಿಂತಾನೆ ಇರಬೇಕು ಅನಿಸುತ್ತೆ. ಹೊರಗಂತೂ ಹೋದರೂ ತುಂಬಾ ಚಳಿ ಇದೆ. ಹಾಗಾಗ್ಬಿಟ್ಟು ಶವರ್ಮ ತಗೊಳ್ಳೋಣ ಅಂತೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಿಲ್ಲ, ಸಾಕ್ಷಿ ನಾನು ನಮ್ಮ ಮನೆಯವರಷ್ಟೇ ಹೋಗಿದ್ವಿ. ಹಾಗಾಗಿ ಪಾರ್ಸಲ್ ತೊಗೊಂಡು ಬಂದ್ವಿ. ಇದೆಲ್ಲ ಬಿಸಿ ಬಿಸಿಯಾಗಿ ಅಲ್ಲೇ ತಿಂದರೆ ಚೆನ್ನಾಗಿರುತ್ತೆ, ಬಟ್ ಮಕ್ಕಳು ಟ್ಯೂಷನ್ಗೆ ಹೋಗಿದ್ರು ಅಂತೇಳ್ಬಿಟ್ಟು ಪಾರ್ಸಲ್ ತೊಗೊತಾ ಇದ್ವಿ. ಶವರ್ಮ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಇಷ್ಟನಾ ನಿಮಗೆ ಅಂತೇಳ್ಬಿಟ್ಟು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ಪಾರ್ಸಲ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗು. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಹಾಲ್ ಅಂತ ಕೊಟ್ಟರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ನೋಡಿ, ಬರುವಂಥ ಆ್ಯಡ್ಸನ್ನು ಸ್ಕಿಪ್ ಮಾಡದೆ ನೋಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.